ಬೆಳಗ್ಗೆ ಎದ್ದೆ ಫಸ್ಟ್ ನಾನು, ಅದಾದ್ಮೇಲೆ ನಮ್ಮ ಪಾಪು, ಅದಾದ್ಮೇಲೆ ನಮ್ಮ ಮಾಟು, ಅದಾದ್ಮೇಲೆ ನಾನು ಹೋದೆ ಅಡುಗೆ ಮಾಡೋಕ್ಕೆ. ಅಡುಗೆ ಏನಂತಂದರೆ ರೈಸ್ ಬಾತ್ ಮಾಡಬೇಕಾಗಿತ್ತು. ಹಾಗೆ ಬ್ರಷ್ ಎಕ್ಸಸೈಸ್ ಮಾಡ್ಕೊಂಡು ಎಕ್ಸಸೈಸ್ ಮಾಡಿ ಅದಾದ್ಮೇಲೆ ರೈಸ್ನೆಲ್ಲ ತಯಾರು ಮಾಡಿಕೊಂಡೆ. ರೈಸ್ ಎಲ್ಲ ತಯಾರು ಮಾಡಿ ಆಮೇಲೆ ಫುಲ್ಲಾಗಿ ರೆಡಿ ಆಯಿತು. ಅದಾದಮೇಲೆ ಪಾಪು ಮಸ್ತಾಗಿ ಆಟ ಆಡ್ತಾಯಿತ್ತು. ಆಮೇಲೆ ಮತ್ತೆ ಶರ್ಟ್ ಚೇಂಜ್ ಮಾಡಿಕೊಂಡೆ. ಶರ್ಟ್ ಚೇಂಜ್ ಮಾಡಿ ಅದಾದಮೇಲೆ ಎಲ್ಲ ರೆಡಿಯಾಗಿತ್ತಲ್ಲ ನಾಷ್ಟನ ಮಸ್ತಾಗಿ ಇಬ್ಬರು ಸರಿಯಾಗಿ ಬಾರಿಸಿದ್ವಿ. ಹೊಟ್ಟೆನೇ ತುಂಬೋಯ್ತು. ಅದಾದಮೇಲೆ ಮಸ್ತಾಗಿ ಬಾಯ್ ಅಂದ್ಕೊಂಡು ಟಿಫನ್ ಪ್ಯಾಕ್ ಮಾಡಿಕೊಂಡು ಅವ್ರನ್ನ ಪಾಪುನ ಬಾಯ್ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಬಂದೆ. ಎಲ್ಲಿಗೆ ಅಂತಂದರೆ ಗಾಡಿ ಹತ್ರ ಬಂದ್ಬಿಟ್ಟು ಫಸ್ಟು ಗಾಡಿಯಲ್ಲಿ ಕ್ಯಾನ್ ನೀರು ಖಾಲಿ ಆಗಿತ್ತು. ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಡ್ಯೂಟಿ ಆನ್ ಮಾಡಿದೆ. ಡ್ಯೂಟಿ ಆನ್ ಮಾಡಿದೆ. ಡ್ಯೂಟಿನೇ ಬಿದ್ದಿಲ್ಲ. ಅದಾದ್ಮೇಲೆ ಒಂದು ಡ್ಯೂಟಿ ಬಿತ್ತು ಕೆ ಆರ್ ಪುರಂ ಡ್ರಾಪ್ ಮಾಡಿದೆ. ಅಲ್ಲಿ ಹಾಕ್ಕೊಂಡಿದ್ದೆ. ಮಾಸ್ ಕನ್ನಡಿಗ ಅವ್ರು ಬಂದರು. ಅವ್ರ ಜೊತೆಯಲ್ಲಿ ಮಾತಾಡಿಸ್ಕೊಂಡು ಹಂಗೆ ಟೀಗಿ ಕುಡ್ಕೊಂಡು ಅವ್ರ ಗಾಡಿಯಲ್ಲಿ ಕುತ್ಕೊಂಡಿದ್ವಿ ಡ್ಯೂಟಿ ಇಲ್ಲ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಗೊಂಬೆ ಕೂರಿಸಿದ್ರು ಗಾಡಿಯಲ್ಲಿ, ಸಖತ್ತಾಗಿತ್ತು. ಅದಾದ್ಮೇಲೆ ಮತ್ತೆ ಅಲ್ಲಿ ಕುತ್ಕೊಂಡಿದ್ವಿ. ಆಮೇಲೆ ಅವರು ಟಾಟಾ ಬಾಯ್ ಅಂದ್ಬಿಟ್ಟು ಹೋದ್ರು ಡ್ಯೂಟಿ ಬಿತ್ತು ಅಂತ. ಆಮೇಲೆ ನನ್ನ ಗಾಡಿಯಲ್ಲಿ ಕುತ್ಕೊಂಡು ಆರಾಮಾಗಿ ಮಸ್ತಾಗಿ ರೆಸ್ಟ್ ಮಾಡಿದೆ. ಅದಾದ್ಮೇಲೆ ಹೊಟ್ಟೆ ಹಸಿ ತಂದ್ಬಿಟ್ಟು ಸರಿಯಾಗಿ ಬಾರಿಸ್ದೆ. ಅದಾದ್ಮೇಲೆ ಅಲ್ಲಿಂದ ಒಂದು ಇಂದಿರಾನಗರ ಡ್ರಾಪ್ ಮಾಡಿದೆ. ಇಂದಿರಾನಗರದಿಂದ ಮತ್ತೆ ಇನ್ನೊಂದು ಕ್ಯಾನ್ಸಲ್ ಆಯಿತು. ಅದಾದ್ಮೇಲೆ ಒಂದೇ ಡ್ರಾಪ್ ಮಾಡಿದ್ದು ದೂರವಾಣಿ ನಗರ. ಡ್ಯೂಟಿನೇ ಬಿದ್ದಿಲ್ಲ. 4-5 ಅವರ್ ಅಲ್ಲೇ ಇದ್ದೀನಿ. ಇವಾಗ ಅಲ್ಲಿಂದ ಇಂದಿರಾನಗರ್ ಬಂದಿದ್ದೀನಿ. ಇಂದಿರಾನಗರಲ್ಲೂ ಮಸ್ತಾಗಿ ಮಲ್ಕೊಂಡಿದ್ದೀನಿ. ಡ್ಯೂಟಿ ಅಂತೂ ಇಲ್ಲ. ಗ್ರೂಪ್ ಕಾಲಲ್ಲಿ ಎಲ್ಲರೂ ಇದ್ದಾರೆ ಅಷ್ಟೇ. ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಡ್ಯೂಟಿ ಇಲ್ಲ ಅಂತ ಮಸ್ತಾಗಿ ಮಲ್ಕೊಂಡಿದ್ದೆ, ರೆಸ್ಟ್ ತಗೊಂಡಿದ್ದೆ. ಅಲ್ಲಿಂದ ಮತ್ತೆ ಒಂದು HSR ಡ್ರಾಪ್ ಮಾಡಿದೆ. HSR ಡ್ರಾಪ್ ಮಾಡಿ ಅಲ್ಲಿ ಮತ್ತೆ ಕೋಪ ಬಂತು. ಕೋಪ ಬರೋವಾಗ ಏನು ಮಾಡಿದೆ ಅಂದರೆ ಸರಿಯಾಗಿ 1-2 ಬಿರಿಯಾನಿ ಕಬಾಬ್ ತೊಗೊಂಡು ಸೀದಾ ಕಬಾಬ್ ಎಲ್ಲ ತೊಗೊಂಡು ಅಲ್ಲಿಂದ ಮತ್ತೆ ಸೀದಾ ಬಿಲ್ಲೆಲ್ಲ ಪೇ ಮಾಡಿ ಮನೆ ಕಡೆ ಬಂದ್ಬಿಟ್ಟು ಫಸ್ಟು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಮನೆ ಒಳಗೆ ಹೋದೆ. ಮನೆ ಒಳಗೆ ಹೋಗ್ಬಿಟ್ಟು ಫಸ್ಟು ಅಲ್ಲೆಲ್ಲ ಐಟಮ್ಗಳೆಲ್ಲ ಇಕ್ಬಿಟ್ಟು ಐಟಮ್ ಎಲ್ಲ ಇಕ್ಕಿ ಮಸ್ತಾಗಿ ಕೈಯೆಲ್ಲ ತೊಳ್ಕೊಂಡು ಪಾಪುಗೆ ಜೊತೆಯಲ್ಲಿ ಮಸ್ತಾಗಿ ಆಟ ಆಡಿಕೊಂಡು ಅದಾದಮೇಲೆ ಮತ್ತೆ ಬಿರಿಯಾನಿನ ಸರಿಯಾಗಿ ಬಾರಿಸಿದ್ವಿ ಇಬ್ರು. ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.